ವಿಶ್ವವನ್ನೇ ನಡೆಸಿದ್ದಂತಹ ಕೋವಿಡ್ ವೈರಸ್ ವಾಪಸ್ಸಾಗಿದೆಯಾ? ಹಲವು ದೇಶಗಳಲ್ಲಿ ಕೋವಿಡ್ ಪ್ರಕರಣಗಳು ಕ್ರಮೇಣ ಹೆಚ್ಚಳವಾಗ್ತಾ ಇವೆ. ಸಿಂಗಾಪುರ, ಹಾಂಗ್ಕಾಂಗ್, ಬ್ಯಾಂಕಾಕ್ ಸೇರಿದಂತೆ ಹಲವು ದೇಶಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಭಾರತದಲ್ಲೂ ದಿನೇ ದಿನೇ ಕೋವಿಡ್ ಸಕ್ರಿಯ ಪ್ರಕರಣಗಳ ಏರಿಕೆ ಆಗ್ತಾ ಇದೆ. ಭಾರತದಲ್ಲಿ ಸದ್ಯ 257ಕ್ಕಿಂತ ಹೆಚ್ಚಿನ ಕೋವಿಡ್ ಪ್ರಕರಣಗಳ ಸಕ್ರಿಯ ಇದೆ. ಕೇಸ್ಗಳ ಸಂಖ್ಯೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ. ಸ್ವಲ್ಪ ಕೋವಿಡ್ ರೂಪಾಂತರಿ ಒಮೈಕ್ರಾನ್ JN.1 ವೈರಸ್ ಇದು. ಒಮೈಕ್ರಾನ್ JN.1 ಕೋವಿಡ್ನ ರೂಪಾಂತರಿ ತಳಿ ಇದು. ಈ ರೂಪಾಂತರಿಯಿಂದ ಅಪಾಯ ತುಂಬ ಕಡಿಮೆ ಅಂತ ವೈದ್ಯರು ಹೇಳ್ತಾರೆ. ನಾವು ಬಹಳ ಸಲ ಇದನ್ನು ಚರ್ಚೆ ಮಾಡಿದ್ದೀವಿ. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೈರಸ್ ನಿಮಗೆ ಆರಂಭದಲ್ಲಿ ಅದರ ಶಕ್ತಿ ಇರುತ್ತಲ್ಲ, ಅದು ನೆಕ್ಸ್ಟ್ ಜನ್ರೇಷನ್ಗೆ ಬರುವಷ್ಟರಲ್ಲಿ ಅದರ ಒಂದು ಶಕ್ತಿಯನ್ನು ಕಳ್ಕೊಳ್ತಾ ಇರುತ್ತೆ ಅಂಥೇಳಿ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಹಿರಿಯರು ಮಾತಾಡ್ತಾ ಇರ್ತಾರೆ. ಅವ್ರ ತಂದೆ ಶಕ್ತಿ ಅವನಿಗಿಲ್ಲ ಬಿಡಪ್ಪ ಅಂತಾರೆ. ಅವ್ರ ತಾತ ಇನ್ನೂ ಗಟ್ಟಿಮುಟ್ಟಾಗಿದ್ದರು, ಮೊಮ್ಮಗ ವೀಕ್ ಬಿಡ್ರಪ್ಪ ಅಂತಾರೆ. ಅಂದರೆ ಒಂದು ತಲೆಮಾರಿಂದ ತಲೆಮಾರಿಗೆ ಆ ಶಕ್ತಿ ಹಾಗೆ ಪೂರ್ತಿ ಬರಲ್ಲ ಅಂತ. ಅದೇ ಥರ ಈ ವೈರಸ್ ವಿಭಾಗದಲ್ಲಿಯೂ ಕೂಡ ಒಂದು ವೈರಸ್ ಆರಂಭದಲ್ಲಿ ಅದೇನು ಶಕ್ತಿ ಇರುತ್ತೋ, ಬಂದಾಗ ಕೋವಿಡ್ ಅಲೆ ನಂಬರ್ 1, ಅಲೆ ನಂಬರ್ 2 ಅಂತೆಲ್ಲ ನಾವು ಮಾತಾಡ್ತಾ ಇದ್ವല്ലോ ಅವಾಗ. ಆಗೇನಾಗುತ್ತೆ, ನಿಮಗೆ ಅದರ ಶಕ್ತಿ ಜಾಸ್ತಿ ಇತ್ತು, ಪೀಕ್ ಅದು. ಅದೊಂಥರ ರಾಕ್ಷಸನೇ ವರ ಪಡ್ಕೊಂಡು ಬಂದಂಗೆ. ಮೊದಲೇ ರಾಕ್ಷಸ ಅವನಿನ್ನು ವರ ಕೂಡ ಪಡ್ಕೊಂಡು ಬಂದುಬಿಟ್ರೆ ಅವನ ಶಕ್ತಿನ ಹಿಡಿಯೋರುಂಟಾ ಅಂತ ಹಾಗಾಗ್ಬಿಡುತ್ತದು. ಆದರೆ ಕ್ರಮೇಣವಾಗಿ ಚೆಕ್ ಮಾಡಿಕೊಂಡಾಗ ಅದರ ಶಕ್ತಿ ಬಹಳ ಬಹಳ ಕಡಿಮೆ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಅದು ಬಂದರೆ ಒಂದು ಜ್ವರದ ಥರ ಬರಬಹುದೇ ವಿನಃ ತೀರಾ ಮಾರಣಾಂತಿಕ ಆಗಲಾರದು ಅಂಥೇಳಿ ಅನೇಕ ತಜ್ಞರು ಅದರ ಬಗ್ಗೆ ಮಾತಾಡ್ತಾರೆ. ಈಗಾಗಲೇ ಬಾಲಿವುಡ್ನ ಹಲವು ನಟರಲ್ಲಿ ಕೋವಿಡ್ ಪಾಸಿಟಿವ್ ಕೂಡ ಆಗಿದೆ ಅಂಥೇಳಿ ಮಾಹಿತಿ ಇದೆ.